ನಾವು ಈ ಒಂದು ಎರಡು ಭಾಗದಲ್ಲಿ ನಿಂತು ನೋಡಿದ್ದೀವಿ. ಎರಡು ಭಾಗದಲ್ಲೂ ಕೂಡ ಸೇಫ್ಟಿ ದೃಷ್ಟಿಯಿಂದ ಬಹಳ ಭಯಾನಕವಾದಂಥ ಪರಿಸ್ಥಿತಿಯನ್ನು ನಾವು ನೋಡಿದ್ವಿ. ಇಲ್ಲಿನೂ ಕೂಡ ಇಲ್ಲಿ ವ್ಯಾಲಿ ನೋಡಿದ್ರೆ ಇಲ್ಲಿ ಒಂದು ಮಧ್ಯ ಬ್ರಿಡ್ಜ್ ಅವಶ್ಯಕತೆ ಇತ್ತಿಲ್ಲಿ. ಅವರು ಡಿಸೈನ್ ಮಾಡುವಾಗ ಯಾವ ಗೂಗಲ್ ಇಟ್ಕೊಂಡು ನೋಡ್ಕೊಂಡು ಮಾಡ್ತಾರೋ ಅಥವಾ ಸ್ಪಾಟಿಗೆ ಬಂದು ನಿಂತ್ಕೊಂಡು ಇಲ್ಲಿ ಟೋಪೋಗ್ರಫಿ ಎಲ್ಲ ನೋಡ್ಕೊಂಡು ಮಾಡ್ತಾರೋ ಅದು ಅರ್ಥವಾಗ್ತಾ ಇಲ್ಲ. ಈಗ ಇಲ್ಲಿ ನೋಡಿ, ಈ ಕಡೆ ನಾವು ನಿಂತಿದ್ದ ಜಾಗದಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಮೇಲಿಂದ ಅದನ್ನ ಗ್ರೇಡಿಯಂಟ್ ಇದೆ, ಕೆಳಗಡೆ ವಾಲ್ ಕಟ್ಟಿದ್ದಾರೆ, ಪ್ರೊಟೆಕ್ಷನ್ ವಾಲ್, ಮಣ್ಣು ತುಂಬಿದ್ದಾರೆ. ಇಲ್ಲಿ ಕುಸಿದಿಲ್ಲ, ಆ ಪಕ್ಕದಲ್ಲೂ ಅದೇ ಥರ ಮಾಡಿದ್ದಾರೆ, ಅಲ್ಲಿ ಪೂರ್ತಿ ಕುಸಿಬಿಟ್ಟಿದೆ. ಇನ್ನು ಈಗಲೂ ಅದು ಸ್ವಲ್ಪ ಸ್ಲೈಟ್ ಆಗಿ ಜಾರ್ತಾ ಇದೆ ಅಂತಕ್ಕಂಥ ರೀತಿಯಲ್ಲಿ ಭಾಸ ಆಗ್ತದೆ. ಅದರಿಂದ ಇಲ್ಲಿ ಮತ್ತೆ ಬೆಟ್ಟದ ತಪ್ಪಲು ಅಲ್ಲಿನೂ ಕೂಡ ಬಹಳ ಹೆವಿ ಸ್ಲೈಡಿಂಗ್, ದೊಡ್ಡ ತಪ್ಪಲು, ಬೆಟ್ಟದ ತಪ್ಪಲಲ್ಲ, ದೊಡ್ಡ ತಪ್ಪಲೆ ಶಿರಾಡಿ ಗೇಟಲ್ಲಿ. ಈಗ ಅಲ್ಲಿನೂ ಕೂಡ ಇನ್ನೂ ಬರ್ತಾ ಇದೆ ಮಣ್ಣು ಮೇಲಿಂದ. ಇವ್ರು ಸುಮ್ಮನೆ ತೆಗೆದು ಕ್ಲಿಯರ್ ಮಾಡಿ ವೆಹಿಕಲ್ಗಳು ಬಿಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇದೆ. ಅದನ್ನು ಕೂಡ ನೋಡಿ ಈಗ ನಾವು ಟ್ರಾಫಿಕ್ ಅನ್ನ ಬಂದ್ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಇದು ನ್ಯಾಷನಲ್ ಹೈವೇ ಇದೆ. ಅಟ್ಲೀಸ್ಟ್ ಸ್ಲೋ ಆಗಿ ಯಾವ್ದಾದ್ರು ಒಂದ್ ಸೈಡ್ ಆದ್ರೂ ಕೂಡ ಎಲ್ಲೆಲ್ಲಿ ಸೇಫ್ಟಿ ದೃಷ್ಟಿಯಿಂದ ಒಳ್ಳೇದನ್ಸುತ್ತೆ ಅಂತ ಕಡೆ ಒಂದ್ ಸೈಡ್ ಆದ್ರೂ ಎರಡು ವೆಹಿಕಲ್ ಹೋಗೋವು ಬರೋವು ಎಲ್ಲವೂ ಕೂಡ ಸ್ಲೋ ಆಗಿ ಮೂವ್ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಅವಕಾಶ ಕೊಡ್ಬೋದೇನೋ ಅಂತಕ್ಕಂಥ ವಿಚಾರದಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ನಾವು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅವೈಜ್ಞಾನಿಕ ಕಾಮಗಾರಿ ಈ ಮಣ್ಣು ತುಂಬಿರೋದು ಅಂದ್ರೆ ಆ ರೀತಿ ನನಗೂ ಭಾಸ ಆಗ್ತಾ ಇದೆ. ಅವೈಜ್ಞಾನಿಕ ಕಾಮಗಾರಿ, ಕಡಪೆ ಕಾಮಗಾರಿನೂ ಇದೆ, ಅವೈಜ್ಞಾನಿಕವಾಗಿ ಡಿಸೈನು ಮಾಡಿದ್ದಾರೆ. ಆಮೇಲಿಂದ ಮತ್ತೆ ರೋಡ್ ಯಾವಾಗಲೂ ನಮ್ಮ ಇಲ್ಲಿ ಗುಡ್ಡ ಕಟ್ ಮಾಡುವಾಗ ರೇಡಿಯೇಷನ್ ಇರಬೇಕು, ಇವರು 90 ಡಿಗ್ರೀಸ್ ಕಟ್ ಮಾಡ್ತಾರೆ. ಮತ್ತೆ ಇದೆಲ್ಲ ಮಲ್ನಾಡು ಭಾಗದಲ್ಲಿ ಇರ್ತಕ್ಕಂಥ ಸಾಯಿಲ್, ಇದು ಸ್ಟಿಕ್ಕಿ ಸಾಯಿಲ್ ಅಲ್ಲ, ಇದು ಲೂಸ್ ಸಾಯಿಲ್. ಇದು ಬೇರೆ ಬಯಲುಸೀಮೆನಲ್ಲಾದ ಸ್ಟಿಕ್ಕಿ ಸಾಯಿಲ್ ಇರ್ತದೆ, ಇದು ಸ್ಟಿಕ್ಕಿ ಸಾಯಿಲ್ ಅಲ್ಲ, ಇದು ಲೂಸ್ ಸಾಯಿಲ್ ಇರ್ತದೆ. ಅದರಿಂದಾನೇ ಸ್ಲೈಡ್ ಆಗ್ತಕ್ಕಂಥದ್ದು. ಬಟ್ NH ಅವರು ಇದ್ರದ್ದು ಜವಾಬ್ದಾರಿನ ರೆಸ್ಪಾನ್ಸಿಬಲ್ ತಗೊಳ್ಳೋದು. ಈಗ ನೋಡಿ, NH ಸ್ಟೇಟು ಎಲ್ಲಾನು ತಗೋಬೇಕು ಅಂತ ನಾವು ಚರ್ಚೆ ಮಾಡ್ಕೊಳ್ಳೋಣ. ಈಗ ನಮ್ಮ ಮುಂದೆ ಇರೋದು ದಿ ಸೇಫ್ಟಿ ಆಫ್ ದಿ ವೆಹಿಕಲ್ ಮೂವಿಂಗ್ ಇನ್ ದಿಸ್ ರೋಡ್ ಈಸ್ ವೆರಿ ಪ್ಯಾರಮೌಂಟ್. ಸೆಕೆಂಡ್ ಈಸ್ ಇದು ನ್ಯಾಷನಲ್ ಹೈವೇ ಇರೋದ್ರಿಂದ ವಿ ಕೆನಾಟ್ ಏಕದಮ್ ಆಗಿ ಅದನ್ನು ಪೂರ್ತಿ ಟ್ರಾಫಿಕ್ಕನ್ನೇ ಬಂದ್ ಮಾಡತಕ್ಕಂಥದ್ದು ಕೂಡ ಅಡ್ಮಿಸಿಬಲ್ ಅಲ್ಲ. ಅದರಿಂದ ಕೀಪಿಂಗ್ ಮೈಂಡ್ ದಿ ಸೆಕ್ಯೂರಿಟಿ ಆಫ್ ದಿ ಕಮ್ಯೂಟರ್ಸ್ ವಿ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಇದರ್ ದಿಸ್ ವೇ ಆರ್ ದಟ್ ವೇ, ಎಲ್ಲೋ ಹೋಗೋದು, ಆ ಕಡೆನೋ ಈ ಕಡೆನೋ ಹೋಗೋದು, ಏನೋ ನೋಡಿ ಏನಾದ್ರು ಒಂದು ಡಿಸಿಷನ್ ತಗೋಬೇಕು ಅಂತಕ್ಕಂಥ ದೃಷ್ಟಿ. ಮಳೆಗಾಲ ಬಂದಾಗ ಪದೇ ಇದೇ ತರ ಆಗ್ತದೆ ಸರ್. ಕಳೆದ ವರ್ಷನೂ ಇದೇ ತರ ಇಲ್ಲ ರೀ, ಆಗಿಲ್ಲ. ಕಳೆದ ವರ್ಷ ಅದು ಏನಾಯ್ತು, ಲಾಸ್ಟ್ ಇಯರ್ ಕೆಲಸ ಇನ್ನೂ ನಡೀತಾನೆ ಇತ್ತು, ಫಿನಿಶ್ ಆಗಿರ್ಲಿಲ್ಲ. ಆ ಫಿನಿಶ್ ಆಗಿಲ್ಲದೆ ಇರೋದ್ರಿಂದ ಎಲ್ಲೆಲ್ಲಿ ಪ್ರೊಟೆಕ್ಷನ್ ವ್ಯಾಲ್ಯೂ ಅವೆಲ್ಲ ಸ್ಟ್ರೆಂಥನ್ ಮಾಡಿದ್ರಲ್ಲ ಅಂತ ಕಡೆ ಸ್ವಲ್ಪ ಸ್ಲೈಡಿಂಗ್ ಆಗಿರ್ತದೆ. ಈಗ ಎಲ್ಲ ಕಡೆ ಕೆಲಸ ಮುಗಿದಿದೆ ಅಂತಕ್ಕಂಥ ಹಂತದಲ್ಲಿ ಬಂದಾಗ ಮತ್ತೆ ಪ್ರಕೃತಿನೂ ಕೂಡ ಈ ಸರಿ ಮಳೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಬೀಳೋಷ್ಟು ಮಳೆ ಬಿದ್ದೋಗ್ಬಿಟ್ಟಿದೆ ಈಗ. ಅದರಿಂದ ಸ್ವಲ್ಪ ಈ ರೀತಿ ಆಗಿದೆ. ನೋಡೋಣ. ಎನಿವೆ ರೆಡಿ ಮಾಡಿದರೆ ಆಗೋದಿಲ್ಲ ಬಿಡಿ, ಅದಾಗೋದಿಲ್ಲ, ಮಾಡೋದಿಲ್ಲ. ಸಂಚಾರಿ ವ್ಯವಸ್ಥೆ ಬಗ್ಗೆ ಅಧಿಕಾರಿಗಳು ಏನ್ ಹೇಳ್ತಾರೆ ಸರ್, ಮಾಹಿತಿ ಇಲ್ಲ, ಇನ್ನು ನೋಡ್ತಾ ಇದ್ದೀವಿ. ಇನ್ನು ಫೈನಲಿಟಿ ಏನಪ್ಪಾ ಅಂದ್ರೆ ನಾವು ಸಂಚಾರಕ್ಕೆ ವ್ಯವಸ್ಥೆ ಇಡಬೇಕು ಅಂತಕ್ಕಂಥದ್ದು ನಮ್ಮ ದೃಷ್ಟಿ. ಆ ಸಂಚಾರಕ್ಕೆ ವ್ಯವಸ್ಥೆ ಇಡಬೇಕು ಅಂತ ಹೇಳಿದ್ರೆ ಸಂಚಾರ ಮಾಡೋ ಜನರ ಸೇಫ್ಟಿನೂ ಇಂಪಾರ್ಟೆಂಟು. ಅದನ್ನೆಲ್ಲನೂ ಕೂಡ ಪರಿಶೀಲನೆ ಮಾಡಿ ತೀರ್ಮಾನ ಮಾಡ್ತೀವಿ. ಸರ್, ಮೊನ್ನೆ ದೊಡ್ಡ ತಪ್ಪಲೆ ಹತ್ರ ಓಮ್ನಿ ವ್ಯಾನ್ ಮೇಲೆ ಮಣ್ಣು ಬಿದ್ದು ಅವರು ಕೆಳಭಾಗದಲ್ಲಿ ಇದ್ದಿದ್ದರಿಂದ ಸೇಫ್ ಆಗಿದ್ದಾರೆ. ಅನುಭವಿಸಿಲ್ಲ ಅಂದ್ರೆ ಮತ್ತೊಂದು ರೀತಿ ಶಿರೂರು ಪ್ರಕರಣದಲ್ಲಿ ಹಾಸನದಲ್ಲೂ ಸಹ ಒಂದು ಪ್ರಕರಣ ಘಟಿಸ್ತಾ ಇದೆ. ಅದಾಗೋದು ಬೇಡ, ನಡೀರಿ, ನೋಡೋಣ ಮುಂದೆ. ಒಂದ್ ಕಡೆ ದೊಡ್ಡ ಒಂದ್ ಕಡೆ ಅಂತ 15 ಪಾಯಿಂಟ್ ಇದೆ. ಎಲ್ಲಿ ಯಾವಾಗ ಬೇಕಾದ್ರೂ ಸೈಡ್ ಆಗ್ಬಿಡೋ ಪಾಯಿಂಟ್ಗಳು ಏಕಕಾಲದಲ್ಲಿ ಎಲ್ಲ ಕಡೆ ಶುರು ಮಾಡಿದ್ದಾರೆ. ಬಟ್ ಈಗ ರೋಡ್ ಅಂತೂ ಬ್ಲಾಕ್ ಮಾಡಕ್ ಆಗಲ್ಲ. ಪ್ರತಿ 20,000 ವೆಹಿಕಲ್ ಹೊಡ್ತಾರೆ. ಹೇಗೆ ಹ್ಯಾಂಡಲ್ ಮಾಡ್ಬೇಕು? ಈಗ ರೋಡು ಬ್ಲಾಕ್ ಮಾಡಕ್ ಆಗೋದಿಲ್ಲ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಜೊತೆಯಲ್ಲಿ ಓಡಾಡೋ ಜನರು ಸೇಫ್ಟಿನೂ ಗಮನದಲ್ಲಿ ಇಟ್ಕೊಂಡು ತೀರ್ಮಾನ ಮಾಡೋದು.